ಆಂಟಿ 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 ಓ ಉಷಾ ಬಾಬಾ ಕೂತ್ಕೋ ಬಾಮ್ಮ. ಆಂಟಿ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೌದಾ ಬಾಬಾ ಕೂತ್ಕೋ ಬಾ. ಏನು ತಗೊಳ್ತೀಯಾ? ಕಾಫಿ ಟೀ ಹಾಲು ಏನು ಬೇಕು? ಏನು ತರಲಿ? ಆಂಟಿ ನಿಜ ನಿಜ ಏನು ಬೇಡ ನನಗಂತೂ. ಆ್ಯಕ್ಚುಲಿ ನಾನು ನಿಮ್ಮ ಮಗನ ಹುಡಿಕೊಂಡು ಬಂದೆ. ನಿಮ್ಮ ಮಗ ಎಲ್ಲೋದ್ರು? ಅಯ್ಯೋ ನನ್ನ ಮಗನ ಹುಡಿಕೊಂಡು ಬಂದೇನಮ್ಮ. ಬಿಡು, ಅವನು ಎಲ್ಲ ಆಯ್ಕೊಂಡು ತಿನ್ಕೊಂಡು ಎಲ್ಲಿ ಕುಡ್ಕೊಂಡು ಬಿದ್ಕೊಂಡು ಬಿದ್ದವನು ನಾಕಾಣೆ. ಅದು ಯಾರ ದೃಷ್ಟಿ ಬಿತ್ತೋ ನಮ್ಮ ಮೇಲೆ, ಏನು ಕತೆನೋ ಗೊತ್ತಿಲ್ಲ. ಚೆನ್ನಾಗಿರೋ ಸಂಸಾರ ಎಲ್ಲನೂ ಹಿಂಗಾಗೋಗ್ಬಿಡ್ತು. ನನ್ನ ಮಗ ಮೊದಲೆಲ್ಲ ಕುಡಿತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ. ಅವರು ಇವ್ರ ಜೊತೆ ಫ್ರೆಂಡ್ಸುಗಳ ಜೊತೆ ಸೇರಿಬಿಟ್ಟು ಕುಡಿದು ಮಾಡಿ ಅಯ್ಯೋ ದೇವರೇ, ನನ್ನ ಮಗ ಮತ್ತೆ ನನ್ನ ಕೈಗೆ ಸಿಗ್ತಾನೋ ಸಿಗಲ್ವೋ ಅನ್ನೋ ಅಷ್ಟು ಬೇಜಾರಾಗೋಗ್ಬಿಟ್ಟೈತೆ. ನಾನು ಶತಾಗತ ಪ್ರಯತ್ನ ಮಾಡ್ತಾಯಿದ್ದೀನಿ, ದುಡ್ಡು ಕೊಡಲೇಬಾರ್ದ ನನ್ನ ಮಗನಿಗೆ ಅಂತ ಏನೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದರೆ ದರಿದ್ರ ನನ್ನ ಮಗ ಅವನ ನನ್ನ ಗಂಡ. ಅಯ್ಯೋ ಅವನಂತೂ ಬಿಡು, ಸುಮ್ಮನೆನೇ ಒಳ್ಳೆನೇ ನನಗೆ ದೊಡ್ಡ ಕಾಟ ಅವನದಂತೂ. ಅವನೇ ನನ್ನ ಮಗನ ಕೊಟ್ಟು 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 ಹಾಳು ಮಾಡ್ತಾ ಇರೋದು. ಎಲ್ಲಿ ಕುಡ್ದು ಎಲ್ಲಿ ಬಿದ್ದಿರ್ತಾನೋ. ರಾತ್ರಿ ಬರ್ತಾನೆ ಮನೆಗೆ, ಬೆಳಿಗ್ಗೆ 7 ಗಂಟೆಗೆ ಎದ್ದೋತಾನೆ, ರಾತ್ರಿ 8-10 ಗಂಟೆಗೆ ಬರ್ತಾನೆ. ಇದಾಗೈತೆ ನಮ್ಮ ಮನೆ ಪರಿಸ್ಥಿತಿ. ಹೆಂಗೋ ನನ್ನ ಮಗಳದ್ದು ಮದುವೆ ಆಯಿತು, ಅವಳನ್ನ ಚೆನ್ನಾಗವಳೆ ಅನ್ನೋದೊಂದೇ ನನಗೆ ಸಮಾಧಾನ. ಬಿಟ್ಟರೆ ಇನ್ನು ಯಾವ ಸಮಾಧಾನವೂ ನನಗಂತೂ ಇಲ್ಲ ಕಣಮ್ಮ. ಅಲ್ಲ ನನ್ನ ಮಗನ ಹತ್ರ ಏನಾಗಬೇಕಿತ್ತಮ್ಮ ನಿನಗೆ? ಆಂಟಿ ನಾನು ಡಾಕ್ಟರ್ ಅಲ್ವಾ? ಸೊ ನಾನೇನು ಅನ್ಕೋತಿದ್ದೆ ಅಂದರೆ ನಿಮ್ಮ ಮಗಂದು ಕುಡಿಯೋದನ್ನು ಬಿಡ್ಸೋಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಿಮ್ಮ ಮಗಂಗೆ ಸ್ವಲ್ಪ ಅವನಿಗೆ ಮೋಟಿವೇಶನ್ ಬೇಕು. ಅವನಿಗೆ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಬಂದುಬಿಟ್ಟೈತೆ. ಅವನಿಗೆ ಜೀವನನೇ ಬೇಡ ಅಂತ ಅನ್ನಿಸ್ಬಿಟ್ಟೈತೆ. ಅದಕ್ಕೇ ಅವ್ನು ಈ ಥರ ಎಲ್ಲ ಆಡ್ತಾ ಇದ್ದಾನೆ. ಅವ್ರಿಗೆಲ್ಲ ಸ್ವಲ್ಪ ಬುದ್ಧಿ ಮಾತೇಳಿ, ಅವ್ರಿಗೆಲ್ಲ ಸ್ವಲ್ಪ ಮೆಡಿಸಿನ್ಸ್ ಇರುತ್ತೆ. ಮೆಡಿಸಿನ್ಸ್ ಎಲ್ಲ ಕೊಟ್ಟರೆ ಅವ್ರು ಆಟೋಮೆಟಿಕ್ಕಾಗಿ ಸರೋಗ್ತಾರೆ. ಕುಡಿಯೋದನ್ನ ನಾವು ಖಂಡಿತ ಬಿಡಿಸ್ಬೋದು ಆಂಟಿ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ಮಗ ಮಾಮೂಲಿ ಥರ ಸರಿ ಹೋಗ್ತಾನೆ, ಓಕೆನಾ? ನೀವು ಅದ್ರ ಬಗ್ಗೆ ಎರಡನೇ ಮಾತೇ ಬೇಡ ನಿಮ್ಗಂತೂ. ನಾನಿದ್ದೀನಲ್ಲ ಆ ಕುಡಿಯೋದನ್ನು ಬಿಡ್ಸೋಕ್ಕೆ ಅಂತಲೇ ನಾನಂತೂ ಇಲ್ಲಿ ತನಕ ಬಂದಿದ್ದು. ನಾನೇ ಡಾಕ್ಟರ್ ಆಗಿದ್ಕೊಂಡು ಪೇಷಂಟ್ ಕಷ್ಟನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಹೆಂಗೆ ಹೇಳಿ? ಅವರು ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ. ಅವ್ರೇನು ಬೇಕು ಅಂತ ಕುಡಿತಾ ಇಲ್ಲ, ಏನೋ ನೋವು ಮರೆಯೋಕ್ಕೆ ಅಂತ ಕುಡಿತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಏನು ಹೇಳ್ತಿದ್ಯಾ ಮಗಳೇ ನೀನು? ಉಷಾ, ನಿಜಾನ ನೀನು ಹೇಳ್ತಿರೋದು? ನೀನು ನನ್ನ ಮಗ ಕುಡಿಯೋದನ್ನ ಬಿಡಿಸ್ತೀಯಾ? ನನಗಂತೂ ನಂಬಕ್ಕೆ ಆಗ್ತಿಲ್ಲ ಮಗಳೇ. ನೀನೇನಾದರೂ ನಿಜವಾಗೂ ನನ್ನ ಮಗನ ಕುಡಿಯೋದು ಬಿಡಿಸ್ಬಿಟ್ಟೆ ಅಂತಂದರೆ ನಾನಂತೂ ಆ ದೇವ್ರಿಗೆ ಹಚ್ಚಲ್ಲ, ನಿನಗೇನೆ ತುಪ್ಪದ ದೀಪ ಹಚ್ಬಿಡ್ತೀನಿ ನಾನಂತೂ. ಯಾಕಂದರೆ ನಾನು ಅಷ್ಟೊಂದು ದುಃಖದಾಗಿದ್ದೀನಿ. ನನ್ನ ಮಗ ಕುಡಿತಾನಲ್ಲ ಒಂದು ಜೀವನ ಅಂತ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಹೆಂಗಾದರೂ ಮಾಡಿ ನನ್ನ ಮಗನ ಸರ್ ಮಾಡಿಬಿಡಮ್ಮ. ನಿನ್ನ ಕೈ ಮುಗಿತೀನಿ. ಮೊದಲಿದ್ನಲ್ಲ ನನ್ನ ಮಗ, ಹಂಗಿದ್ಬಿಟ್ರೆ ಸಾಕು. ಒಂಚೂರು ದುರಂಕಾರ ಮಾಡ್ತಾನೆ, ಮಾಡಿದ್ರೂ ಪರವಾಗಿಲ್ಲ. ಕುಡಿದಿದ್ದಂಗೆ ನೆಟ್ಟಿಗಿರ ಅಂತ ಮಗನೇನೆ ಎಷ್ಟೋ ವಾಸಿ. ಕುಡಿದು 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 ಎಲ್ಲಿ ಮೊದಗಾಲಕ್ಕೆ ಸತ್ತೋಗ್ಬಿಡ್ತಾನೇನೋ ಅಂತ ಜಾಸ್ತಿ ಭಯ ಹೋಗ್ಬಿಟ್ಟೈತೆ ಕಣಮ್ಮ ನನಗಂತೂ. ನೋಡು, ಏನಾದರೂ ಮಾಡು ಮಗಳೇ, ಏನಾದರೂ ಮಾಡು. ನೀನು ಏನು ಹೇಳಿದ್ರೆ ಅದನ್ನು ಮಾಡೋಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ಏನು ಮಾಡ್ಬೇಕು ಹೇಳು? ನನ್ನ ಮಗ ಕುಡ್ತಾ ಬಿಡಬೇಕು ಅಂದರೆ ಏನು ಔಷಧಿ ತಗೋಬೇಕು? ಎಷ್ಟನ ದುಡ್ಡು ಖರ್ಚಾಗಲಿ ಹೇಳಮ್ಮ. ಆಂಟಿ, ನಾನು ಹೊರಗಡೆ ಅವರಿಗೆ ಒಂದ್ಸಲ ಮೀಟ್ ಮಾಡಿ ಎಲ್ಲ ಮೋಟಿವೇಶನ್ ಕೊಡ್ತೀನಿ, ಸರಿನಾ? ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ತಗೊಳ್ಳಿ, ಈ ಮೆಡಿಸಿನ್ ತಂದಿದ್ದೀನಿ. ಈ ಮೆಡಿಸಿನ್ನ ನೀವು ನೈಟ್ ಒಂದ್ಸಲ ಕೊಡಿ ಅಷ್ಟೇ. ಊಟಕ್ಕೆ ಹಾಕ್ಬಿಟ್ಟು ಒಂದ್ಸಲ ಕೊಡಿ. ಅವ್ರಿಗೆ ಏನು ಗೊತ್ತಾದರೂ ಸರಿ, ಗೊತ್ತಾಗಲಿಲ್ಲ ಅಂದರೂ ಸರಿ, ಏನು ತೊಂದರೆ ಇಲ್ಲ. ಈ ಮೆಡಿಸಿನ್ ಕೊಡ್ತಾ ಬನ್ನಿ. ನಾನು ಹೇಳೋ ತನಕ ಕೊಡಿ. ಇದರಲ್ಲಿ ಸ್ವಲ್ಪ ಡೋಸೇಜ್ ಕೊಟ್ಟಿದ್ದೀನಿ, ಇದು ಮುಗಿಯೋ ತನಕ ಕೊಡ್ತಾ ಇರಿ. ಮುಗಿದ ಮೇಲೆ ನನಗೆ ಹೇಳಿ ಒಂದ್ಸಲ, ನಾನು ನೆಕ್ಸ್ಟ್ ಬೇರೆ ಥರ ಡೋಸೇಜ್ ಕೊಡ್ತೀನಿ. 1-2 ಮಂತ್ಸ್ ಮ್ಯಾಕ್ಸಿಮಮ್ ಪ್ರಯತ್ನ ಪಡೋಣ. ನಾನು ಅವರಿಗೆ ಬುದ್ಧಿ ಹೇಳ್ತೀನಿ, ಸರಿನಾ? ನಾನು ಹೇಳಿ ಅವರು ಅರ್ಥ ಮಾಡ್ಕೊಂಡು ಬಿಡ್ತಾರೆ ಅಂತ ಅನಿಸುತ್ತೆ. ಜೊತೆಗೆ ಮೆಡಿಸಿನ್ ಎಫೆಕ್ಟ್ ಎಲ್ಲ ಇರುತ್ತಲ್ವಾ, ಖಂಡಿತ ಬಿಡ್ತಾರೆ. ಆ ನಂಬಿಕೆ ನನಗೈತೆ. ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡೋಕ್ಕೆ ಹೋಗ್ಬೇಡಿ. ಸರಿನಾ? ಆಯಿತಾ? ತೊಗೊಳ್ಳಿ ಈ ಮೆಡಿಸಿನ. ನಾನು ಹೇಳ್ದಂಗೆ ಇಷ್ಟನ್ನು ಮಾಡಿ ನೀವು. ಸರಿ ಕಣಮ್ಮ, ಆಯಿತು. ಇಷ್ಟು ದಿನ ಏನೇನೋ ಪ್ರಯತ್ನ ಪಡ್ತಾ ಇದ್ದೆ ಕುಡಿಯೋದು ಬಿಡ್ಸೋಕ್ಕೆ. ಡಾಕ್ಟ್ರಾಗಿ ಹೇಳ್ತಾ ಇದೆಯಾ, ಇದನ್ನು ಒಂದ್ಸಲ ಪ್ರಯತ್ನ ಪಟ್ಬಿಡ್ತೀನಿ. ಹಾಳು ಮನೆಯಾಳಿ ನನ್ನ ಸೊಸೆ ಅವಳು ದರಿದ್ರದಳು. ಅವಳು ಸಹನೂ ಗಂಡನ ಉದ್ಧಾರ ಮಾಡಬೇಕು, ಗಂಡನ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪನೂ ಅವಳಿಗೆ ಏನೂ ತಲೆನಾಗಿಲ್ಲ. ಒಳ್ಳೆ ಮಂಗನ ಥರ ಆಡ್ಕೊಂಡು ಗಂಡ ಹಾಳಾಗೋದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂತ ಅವ್ರ ಪಾಡ್ಗಳು ನೆಟ್ಟುಗವಳೆ. ನನಗಂತೂ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಸದ್ಯ ಇವಾಗ ನೀನು ಬಂದುಬಿಟ್ಟು ಒಳ್ಳೆ ದೇವತೆ ಥರ ಬಂದುಬಿಟ್ಟೆ ಕಣಮ್ಮ. ಸರಿ ಕಣಮ್ಮ, ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ. ನೀನು ಹೊಸಿ ಏನಾರ ದಾರಿನಾಗ ಸಿಕ್ಬಿಟ್ರೆ ಹೊಸಿ ಬುದ್ಧಿ ಹೇಳಮ್ಮ ನೀನು. ಯಾಕಂದರೆ ನೀವು ಅಮೇರಿಕಾದಾಗ ಓದ್ ಬಂದಿರೋಲ್ವೇ, ಹೊಸಿ ನಿಮ್ಗೂ ತಿಳುವಳಿಕೆ ಇರ್ತದೆ. ನಮ್ಮಷ್ಟೇನು ದಾಡ್ ಶಿಖಮಣಿಗಳೇನು ಅಲ್ವಲ್ಲ ನೀವು. ಅಲ್ಲಿ ಓದಿರೋ ಡಾಕ್ಟ್ರಿಗೂ ಇಲ್ಲಿ ಓದಿರೋ ಡಾಕ್ಟ್ರಿಗೂ ವ್ಯತ್ಯಾಸ ಇರ್ತದೆ. ಅದಕ್ಕೆ ನಿಮ್ಮನ್ನು ನಂಬ್ತಾ ಇದ್ದೀನಿ ನಾನು. ದಾರಿನಾಗ ಸಿಗ್ತಾನೆ, ನಮ್ಮ ತೋಟದಾಗ ಎಲ್ಲ ಇತ್ತಾನೆ. ಹೊಸಿ ಒಂಚೂರು ಬುದ್ಧಿ ಹೇಳ್ಬಿಡಮ್ಮ. ಸರಿ ಆಂಟಿ, ಆಯಿತು. ಇಂಥ ಒಳ್ಳೆ ಮಗಳು ಆ ಕಿತ್ತೋಗಿರೋ ಶಾರದೆ ಹೊಟ್ಟೆಗೆ ಹುಟ್ಟಿದ್ಲಲ್ಲ ಅನ್ನೋದೇ ನಂಗೆ ಡೌಟು, ಅನುಮಾನ. ಅಯ್ಯೋ, ಅದೇ ಬೆಳೆಸೋದ್ರ ಮೇಲೆ ನಿಂತಿರ್ತದೆ. ಇವ್ರ ಅಮ್ಮ ಪಾಪ ಚೆನ್ನಾಗಿ ಬೆಳೆಸವಳೆ ಅಂತ ಅನ್ನಿಸ್ತೈತೆ ಮಗಳನ್ನ. ಆದರೆ ಏನು ಮಾಡೋಣ? ಈ ಶಾರದೆ ಹೊಟ್ಟೆಗೆ ಹುಟ್ಟಿದ್ರೂ ಆ ಆಶೆಗಿಂತ ಬುದ್ಧಿ ಇಲ್ಲ ಬಿಡು. ಆಶೆಗೆಲ್ಲ ಬರೀ ಕೊಂತ್ರಿ ಬುದ್ಧಿನೇ. ಈ ಉಷನ್ ಕಾಲು ಕೆಳಗಡೆ ತೂರಿದ್ರೂ ಒತ್ಕಿತ ಬುದ್ಧಿ ಬರೋಕ್ಕಿಲ್ಲ ಅವಳಿಗಂತೂ ಮನೆಯಾಳಿಗೆ. ಅಪ್ಪ ಹಾಳು ಬಿದ್ದೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ನನ್ನ ಮಗ ಕುಡಿಯೋದು ಬಿಟ್ಬಿಟ್ರೆ ಅಷ್ಟೇ ಸಾಕು. ಇನ್ನು ಈ ಮೆಡಿಸಿನ್ನ ಪ್ರತಿ ರಾತ್ರಿ ಉಷಾ ಹೇಳ್ದಂಗೆ ಕೊಟ್ಕೊಂಡು ಬರ್ತೀನಿ. ನೋಡೋಣ ಬಿಡ್ತಾನೆ. ನಾವು ಇವಳು ಸ್ವಲ್ಪ ಬುದ್ಧಿ ಹೇಳ್ತೀನಿ ಅಂತ ಹೇಳೋಳಲ್ವಾ. ನೋಡೋಣ. ಏ ತಾತ, ಏ ಮುದ್ಕ ತಾತ, ನನಗೆ ಅಂತ ನೀನೇನು ಮಾಡಲಿಲ್ಲ, ಆದರೆ ನನಗೆ ಅಂತ ನಾನೆಲ್ಲ ಮಾಡ್ಕೊತಾ ಇದ್ದೀನಿ ತಾತ. ಚೆನ್ನಾಗಿದ್ಯಾ ತಾತ?
ನನಗೆ ಅಂತ ಹೇಳ್ಬಿಟ್ಟು ಪ್ರೀತಿಸೋ ಯಾರು ಇಲ್ಲ ತಾತೋ. ನೀನು ಬಿಟ್ರೆ ನಂಗೆ ಯಾರವ್ರೇ, ನೀನು ಬಿಟ್ರೆ ನಂಗೆ ಯಾರಿಲ್ಲ ತಾತೋ ತಾತೋ, ನೀನು ಬಿಟ್ರೆ ನಂಗೆ ಯಾರಿಲ್ಲ ತಾತೋ ತಾತೋ. ಎದ್ ಬಾ ತಾತೋ ನನ್ನ ಹತ್ರ ಮಾತಾಡು ತಾತೋ, ಎದ್ ಬಾ ತಾತೋ ನನ್ನ ಹತ್ರ ಮಾತಾಡು ತಾತೋ. ನೀನಾರವಸಿ ಅಜ್ಜಿ ಬುದ್ಧಿ ಹೇಳು ಕಣಜ್ಜಿ, ತಾತ ನಾನು ಪಾರ್ಟಿ ಮಾಡ್ತೀವಿ ಕಣಜ್ಜಿ. ಹೋಯ್ತತ ಎದೊಳ್ತತ, ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡಿ ಅಜಯ್ ಬಾಡ್ದಿದ್ದಾಗ ಸುಮ್ಮನೆ ಬರಿಕೊಬಿಟ್ರೆ ಹೆಂಗ್ ತಾತ ನೀನು? ಎದೊಳ್ ಮ್ಯಾಕೆ. ನಮ್ಮ ಅಪ್ಪನ ಯೋಗ್ಯತೆಗೆ ಬಂದು ವರ್ಷಕ್ಕೊಂದ್ಕಿತ ನಿಂಗೆ ಪೂಜೆನೂ ಮಾಡ್ಕೊಂಡು ಹೋಗಕ್ಕಿಲ್ಲ ನಮ್ಮ ಅಪ್ಪ. ಆದರೂ ನೀನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಅದಕ್ಕೆ ನಿಮ್ಮ ಮೊಮ್ಮಗನಾದ ನಾನು ಪ್ರತಿದಿನ ಬಂದು ನಿನ್ನನ್ನು ಕರಿತಾನೆ ಇವನಿ, ಎದ್ ಬಾ ಎದ್ ಬಾ ಎದ್ ಬಾ ಅಂತ. ನೀನು ಬರತ್ತೇ ಇಲ್ಲ ನನಗೋಸ್ಕರ. ನಾನು ಏನಾರ ಬಂದ್ಬಿಡ್ಲಾ? ನೀನು ಬರಲಿಲ್ಲ ಅಂದರೆ ಏನೋ ತಾತ ಅಂತ ಹೇಳ್ಬಿಟ್ಟು ನಾವು ಬಂದರೆ ನೀನು ಒಳ್ಳೆ ಸಂದ ಕೇಳ್ತೀಯಲ್ಲ. ಎದಳ್ತಾತೋ ಇವನಿಲ್ಲವನಾ? ಅಯ್ಯೋ ತಾತ, ನೀನು ಯಾವಾಗ ಹುಡುಗಿ ಆಗೋಗ್ಬಿಟ್ಟೆ ತಾತ? ನೀನು ಯಾವಾಗ ಹುಡುಗಿ ಆಗೋಗ್ಬಿಟ್ಟೆ? ಅದು ನೀನು ಯಾವಾಗ ಅದೇ ಅಲ್ಲೋಡು. ತಾತ ತಾತ ಹತ್ರ ಇದು ಯಾವುದೋ ಅಜ್ಜಿ ಥರ ಬಂದ್ಬಿಡ್ತಲ್ಲ, ಸಾರಿ ಹುಡುಗಿ ಥರ ಬಂದ್ಬಿಟ್ಟೈತಲ್ಲ. ಏಯ್ ಈತಾಗ ಬಾ, ನಮ್ಮ ತಾತ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಡೀಪ್ ಡಿಸ್ಕಷನ್ ಮಾಡ್ತಿದ್ದೀವಿ. ಈತಾಗ ಸುಮ್ಮನೆ ಸೈಡ್ ಬಿಟ್ಬಿಟ್ಟು ಬಾ. ಸರಿ ಆಯಿತು, ಸೈಡ್ ಬಿಡ್ತೀನಿ. ನೋಡು, ನೀನು ಇಷ್ಟೊಂದು ಕುಡಿದ್ರೆ ಚೆನ್ನಾಗಿರಲ್ಲ, ಒಳ್ಳೇದು ಅಲ್ಲ ಆರೋಗ್ಯಕ್ಕೆ. ನೋಡು, ನೀನು ಏನಕ್ಕೆ ಇಷ್ಟೊಂದು ಕುಡಿತಾ ಇದೆಯಾ? ಏನು ಕಾರಣ? ಹಾಂ, ಇಷ್ಟೊಂದು ಯಾಕೆ ಕುಡಿಬೇಕು ಹೇಳು? ನಾನು ನಿನ್ನ ಜೊತೆನೇ ಪಾರ್ಟಿ ಮಾಡಬೇಕು ಅಂತಾನೆ ಬಂದೆ. ಏನೋ ಪಾರ್ಟಿ ಬೇಡಕ್ಕೆ ನೀರು ಬಂದ ಅದು ಜೊತೆ. ಏಯ್ ಹೋಗಿ ಸುಮ್ಮನೆ. ನಿಜ ಹೇಳ್ತಾ ಇದ್ದೀನಿ, ನನ್ನ ಜೊತೆ ಪಾರ್ಟಿ ಮಾಡಬೇಕು ಅಂತಾನೆ ಬಂದೆ. ಆದರೆ ಈ ಥರ ಡ್ರಿಂಕ್ಸ್ ಎಲ್ಲ ಕುಡಿದು ಪಾರ್ಟಿ ಎಲ್ಲ ಮಾಡಿದ್ರೆ ಕರಳು ಗಿರಳು ಎಲ್ಲ ಸುಟ್ಟೋಗಿ ಆಮೇಲೆ ನಾನು ನಿಮ್ಮ ತಾತನ ಥರ ಇಲ್ಲೇ ಪರ್ಮನೆಂಟಾಗಿ ಮಲಗಬೇಕಾಗ್ತೈತೆ. ಅದಕ್ಕೆ ನಾನು ಈ ಥರ ಪಾರ್ಟಿ ಎಲ್ಲ ಮಾಡಲ್ಲ. ಜ್ಯೂಸ್, ಓನ್ಲಿ ಜ್ಯೂಸ್ ಪಾರ್ಟಿ ಮಾಡ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ರೆ ಫಾರಿನ್ನಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾವು ಈ ಥರ ಡ್ರಿಂಕ್ಸ್ ಎಲ್ಲ ಮಾಡಲ್ಲಪ್ಪ. ನಾವೇನಿದ್ರು ಸ್ಟ್ಯಾಂಡರ್ಡಾಗಿ ಜ್ಯೂಸ್ ಕುಡ್ಕೊಂಡು ಪಾರ್ಟಿ ಮಾಡೋದು. ಇದೆಲ್ಲ ಹಳ್ಳಿ ಪಾರ್ಟಿ ಅಷ್ಟೇನೇನೆ. ಏನು ಪಾರಿನಾಗೋ ಕುಡಿಯಾಕಿಲ್ವಾ? ನನ್ನ ಮಕ್ಕಳು ಕಜ್ಜೂಸರು ಅನ್ನಿಸ್ತದೆ. ನಾವು ಕಜ್ಜೂಸಲ್ಲ, ನಮ್ಮಪ್ಪ ಸಾವುಕಾರ, ನಾನು ದಿಲ್ದಾರ ಅಷ್ಟೇನೇನೆ. ದೊಡ್ಡ ಸುಮ್ಮನೆ ಇಲ್ಲಿಂದ ಹೋಯ್ತಾ ಇರೋ, ನಮಗೂ ಹೆಣ್ಣೈಕ್ಳಿಗೂ ಸೆಟ್ ಆಗಕ್ಕಿಲ್ಲ ಅಂತ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳಕ್ ನೀ ತಯಾರಿಲ್ಲ. ಸುಮ್ಮನೆ ಸೈಡ್ಗೆ ಹೋಗು. ತಾತ, ಇವಳು ಯಾರೋ ಭಾಳ ಡಿಸ್ಟರ್ಬ್ ಮಾಡ್ತಾವಳೆ ಕಣ ತಾತ ನನ್ನನ್ನು. ತಾತ ನೀನು ಬಾ, ಬಿರ್ನ ಬಾತತ, ನೀನು ಪಾರ್ಟಿ ಮಾಡಬೇಕು ಬಾತತೋ. ಅಯ್ಯೋ, ಪಾರ್ಟಿ ಮಾಡೋಣ, ನಾನು ಬಂದಿದ್ದೀನಲ್ಲ ಪಾರ್ಟಿ ಮಾಡೋಕ್ಕೆ. ನೋಡು, ನೋಡಪ್ಪ, ನಾನು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿನ್ನ ಕೈಲಿ ಒನ್ ಡೇ ಸಹ ನಿನ್ನ ಕೈಲಿ ಡ್ರಿಂಕ್ಸ್ ಬಿಟ್ಟಿರೋಕ್ಕಾಗಲ್ಲ. ನೀನೇನಾದರೂ ಒನ್ ಡೇ ಏನಾದರೂ ಡ್ರಿಂಕ್ಸ್ ಬಿಟ್ಬಿಟ್ಟು ಏನಾದರೂ ಇದ್ದೆ ಅಂತ ಹೇಳು. ಅವತ್ತು ನೋಡಪ್ಪ, ನಾನು ನಿನಗೆ ಏನು ಕೊಡ್ತೀನಿ ಅಂದರೆ, ನಿಂಗೆ ಏನು ಬೇಕೋ ಅದನ್ನು ಕೊಡ್ತೀನಿ. ಚಾಲೆಂಜಾ? ನಾವು ಇದೇ ಥರ ಫಾರಿನಲ್ಲೆಲ್ಲ ಚಾಲೆಂಜ್ ಮಾಡ್ಕೊತಾ ಇದ್ವಿ. ಒಂದಿನ ಊಟ ಬಿಟ್ಟಿರೋದು, ಒಂದಿನ ಡ್ರಿಂಕ್ಸ್ ಬಿಟ್ಟಿರೋದು, ಈ ಥರ ಎಲ್ಲ ತುಂಬ ಚಾಲೆಂಜ್ ಮಾಡಿಕೊಂಡು ನಾವು ತುಂಬ ಗಿಫ್ಟ್ಸ್ ಎಲ್ಲ ಗೆಲ್ತಾ ಇದ್ವಿ. ನೋಡಪ್ಪ, ನಿಜವಾದ ಗಂಡಸು ಅಂತ ಹೇಳ್ಬೇಕು ಅಂತಂದರೆ ಒನ್ ಡೇ ನಾವು ಹೇಳ್ದಂಗೆ ಕೇಳಬೇಕು, ಅಂದರೆ ಡ್ರಿಂಕ್ಸ್ ಬಿಡಬೇಕು. ನೀನು ಒನ್ ಡೇ ಡ್ರಿಂಕ್ಸ್ ಬಿಟ್ಟು ನೋಡು, ಆವಾಗ ಒಪ್ಕೋತೀನಿ ನೀನು ನಿಜವಾದ ಊರಿಗೆ ಸಾವುಕಾರ, ನೀನು ನಿಜವಾದ ಹೀರೋ ಅಂತ. ಯಾವ ಇವು ಕಾಗೆ ಗೂಬೇಕತ್ತೆ ಹೇಳ ಕಡೆ ಹೋಗತ್ತ? ಒಂದೇ ಒಂದಿನ ಬಿಟ್ಟಿರೋದೇನು ದೊಡ್ಡ ವಿಚಾರನಾ? ಹೌದು, ಅದೆಲ್ಲ ಎಲ್ಲರೂ ಕೈಲೂ ಬಿಟ್ಟಿರೋಕ್ಕಾಗಲ್ಲ. ಹೀರೋಗಳ ಕೈಯಲ್ಲಿ ಅಷ್ಟೇನೇ ಬಿಟ್ಟಿರೋಕ್ಕಾಗೋದು. ನೀನೇನೋ ನೋಡೋಕೆ ಹೀರೋ ಥರನೇ ಇದೆಯಾ, ಆದರೆ ನಿನ್ನ ಕೈಯಲ್ಲಿ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಒಂದು ಡೇ ನಾಳೆ ಫುಲ್ ನೀನು ಡ್ರಿಂಕ್ಸ್ ಬಿಟ್ಟು ನೀನು ನಾನು ಮಾತಾಡಿರೋದೆಲ್ಲ ನೆನ್ಪಿಟ್ಕೊಂಡು ನಾಳೆ ಬಂದು ನನ್ನನ್ನು ಮೀಟ್ ಮಾಡು. ನೋಡೇ ಬಿಡೋಣ ನಿಜವಾಗೂ ನೀನು ಹೀರೋನಾ ಇಲ್ಲಾಂದರೆ ಝೀರೋನಾ ಅಂತ. ಕುಡ್ದಿರೋದನ್ನ ಬೆಳಿಗ್ಗೆ ನೆನೆಸ್ಕೊಳ್ದಿರೋ ಅಷ್ಟು ದೊಡ್ಡ ನನ್ನ ಮಗಲ್ಲ. ಕುಡ್ದಿರೋದು ಬೆಳಿಗ್ಗೆಗೂ ಗಿಫ್ಟ್ ಇರ್ತದೆ ನನಗೆ. ಸರಿ, ಹಾಗಾದರೆ ಬಂದು ನಾಳೆ ಮೀಟ್ ಮಾಡು, ನೋಡೇ ಬಿಡ್ತೀನಿ ನೀನು ದೊಡ್ಡ ಹೀರೋ ಅಂತ. ಅಷ್ಟೇ ತಾನೇ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ನೀನು. ಸರಿ ಆಯ್ತು, ನೋಡ್ತೀನಿ. ದೊಡ್ಡಗೆದುರಿಲ್ಲ, ದಾಳಿಗೆದುರಿಲ್ಲ, ಎಣ್ಣೆಗೆದುರು ಬಿಡ್ತೀರಾ ನಾನು? ಯಾವುದೋ ಲೂಸ್ ಥರ ಮಾತಾಡ್ತದೆ. ಅಯ್ಯೋ, ಒಂದಿನ ಎಣ್ಣೆ ಬಿಟ್ರಕ್ಕಾಗಲ್ವಂತೆ. ನನ್ನ ಮಗ ಹೇಳಿದ್ದು? ಯಾವನ್ ಹೇಳಿದ್ದು?